ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ಅಯ್ಯೋ ನೋವು ನೋವು. ಏನಾಯ್ತು ರಂಗತೆಗೆ? ಕೈ ನೋವಾ ಕೆನ್ನೆ ನೋವಾ? ಇದು ಕೈ ನೋವು ಅಲ್ಲ, ಕೆನ್ನೆ ನೋವು ಅಲ್ಲ. ಕೆನ್ನೆ ಮೇಲೆ ಕೈನ ಇಟ್ಕೊಂಡಿದ್ದಾರೆ ಅಂದ್ಮೇಲೆ ಇದು ಹಲ್ಲು ನೋವೇ ಇರ್ಬೇಕು. ಹಲ್ಲು ನೋವು ತುಂಬಾ ಭಯಂಕರ ಕಣ. ಬಾ ವಿಚಾರಿಸೋಣ. ರಂಗತ್ತೆ ಏನಾಯ್ತು? ಎಲ್ಲಿ ನೋವ್ತಾ ಇದೆ? ಹಲ್ಲು ನೋವು ಕಣೋ. ಅದೇ ನಾನ್ ಕೇಳಿದ್ ಎಲ್ಲಿ ನೋವ್ತಾ ಇದೆ ಅಂತ. ಹಲ್ಲು ನೋವು ಅಂತ ಹೇಳ್ತಾ ಇದ್ದೀನಿ, ಎಲ್ಲಿ ನೋವು ಅಂತ ಕೇಳ್ತೀಯಲ್ಲ. ಗೊತ್ತು, ನಮ್ಮ ಅತ್ತ ಈ ಕಡೆ ಕೆನ್ನೆ ಊದ್ದಂಗಿಲ್ಲ ಅಂದ್ಮೇಲೆ ಯಾರೋ ಸರಿಯಾಗಿ ಮಕ್ಕಬಾಕ್ ಹೊಡೆದ್ ಕಳ್ಸಿದಾರೆ ಕಣ. ನನ್ನ ಮೇಲೆ ಕೈ ಎತ್ತೋ ಶಕ್ತಿ ಯಾರಿಗಿದೆ? ಹಾಗೇನಾದ್ರೂ ಹೊಡೆಯೋಕೆ ಬಂದ್ರೆ ಅವಳ ಕೈನ ಕಠಮ್ ಅಂತ ಕಚ್ಚಿಬಿಡ್ತೀನಿ. ಏ ದನ್ಪಿನ್ಗಳ, ಮೊದ್ಲೇ ಅವ್ರ ಹಲ್ ನೋವು ಅಂತ ಮಾತಾಡಕ್ಕಾಗದೆ ಒದ್ದಾಡ್ತಾ ಇದಾರೆ ಅಂತದ್ರಲ್ಲಿ ನಿಮ್ದೇನ ಅವ್ರ ಹತ್ರ ತಲೆ ಹರಟೆ? ಅತ್ತೆ, ಯಾವ ಹಲ್ಲು ಅಂತ ಹೇಳಿ ಹತ್ತಿನ ಲವಂಗದ ಎಣ್ಣೆಲಿ ಅದ್ದಿ ಆ ಜಾಗಕ್ಕೆ ಇಡ್ತೀನಿ, ನೋವು ಕಡಿಮೆ ಆಗುತ್ತೆ. ಲವಂಗನೂ ಬೇಡ, ಲವಂಗನೂ ಬೇಡ. ಅಷ್ಟೊತ್ತಿಂದ ಕಾಫಿ ಬೇಕು ಅಂತ ಕೇಳ್ತಾ ಇದ್ದೀನಿ, ತಂದು ಕೊಟ್ಟಿದ್ಯಾನೆ? ಅತ್ತೆ, ಜೋರಾಗಿ ಮಾತಾಡ್ಬೇಡಿ, ಹಲ್ ನೋವು ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಯಾಕೆ ಹೀಗಾಡ್ತೀರಾ? ಈಗ್ಲೇ ತರ್ತೀನಿ ರೀ. ಅತ್ತವ್ರೆ, ನಂಗೊಂದು ಅರ್ಥ ಆಗ್ತಿಲ್ಲ. ಹಲ್ಲು ನೋವು ಅಂತ ಬಾಯ್ ಬಡ್ಕೋತಾ ಇದ್ದೀರಾ, ಕಾಫಿ ಹೆಂಗ್ ಕುಡಿತೀರಾ? ಬಿಸಿ ಬಿಸಿ ಕಾಫಿ ಕುಡಿದ್ರೆ ಆ ಬಿಸಿಗೆ ನೋವು ಸ್ವಲ್ಪ ಕಡಿಮೆ ಆಗಬಹುದು ಅಂತ. ಹಾಗಿದ್ರೆ ನೀನು ರಾತ್ರಿವರೆಗೂ ಕುಡಿತಾನೆ ಇರ್ಬೇಕು. ಅತ್ತೆ, ಮತ್ತೆ ಕಾಫಿ ಸ್ಟ್ರಾಂಗ್? ಅಲ್ಲ ಕಣೆ, ನಾನು ಹಲ್ಲು ನೋವಿಂದ ನರಳ್ತಾ ಇದ್ಲು, ನೀನು ನುಲ್ಕೊಂಡು ಬಂದು ಕಾಫಿ ಕೊಡ್ತಿದ್ದೀಯಲ್ಲೇ. ನನ್ನ ನೋವು ನನಗೆ, ನಿನ್ನ ಆನಂದ ನಿನಗೆ. ಅತ್ತೆ, ಬಿಸಿ ಬಿಸಿ ಕಾಫಿ ಕುಡೀರಿ, ಆ ಶಾಖಕ್ಕೆ ಹಲ್ಲು ನೋವು ಕಡಿಮೆ ಆಗುತ್ತೆ. ಬಿಸಿ ಬಿಸಿ ಹಲ್ಲು ನೋವು. ಬಿಸಿ ಆಯ್ತಾ? ಸಿಕ್ಕತ್ತೆ, ಒಂದ್ ನಿಮಿಷ ಬಂದೆ. ಲೇ, ಇಷ್ಟು ಬಿಸಿ ನೆನೆ ತಂದು ಕೊಡೋದು, ಸ್ವಲ್ಪ ಆಲಿಸ್ಕೊಂಡು ತಂದು ಕೊಡ್ಬಾರ್ದೇನೆ? ಹಲ್ಲು ನೋವಿನ ಜೊತೆಗೆ ನಾಲ್ಗೆನು ಸುಟ್ಟಾಯ್ತು. ಬಿಸಿ ಬಿಸಿ ಅತ್ತವ್ರೆ, ತಗೊಳ್ಳಿ, ನೀರ್ ಕುಡೀರಿ. ಹುಡ್ಕೊಳೆ ತಣ್ಣಗಾಗೋಯ್ತು. ಅಯ್ಯೋ, ಜುಮ್ 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 ಅಂತ ಇದೆ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ. ಹಲ್ಲು ನೋವು ಬಂದ್ರೆ ಏನಿದು ನೋವಾ? ಏನ್ರೋ ಎಲ್ರು ಸೇರ್ಕೊಂಡು ನಮ್ಮ ಮಾತೋಶ್ರೀ ರಂಗಮ್ಮನ ಆಟ ಆಡಿಸ್ತಾ ಇದ್ದೀರಾ? ಒಂದ್ಸಲ ಬಿಸಿ ಕಾಫಿ ತಂದ್ಕೊಡೋದು, ಇನ್ನೊಂದ್ಸಲ ತಣ್ಣಗಿನ ನೀರ್ ತಂದ್ಕೊಡೋದು, ಇದೇ ನಾನು ನಿಮ್ಮ ದರಿದ್ರ ಸೇವೆ. ಎಲ್ಲ ಜಾಗ ಖಾಲಿ ಮಾಡಿ, ಖಾಲಿ ಮಾಡ್ರ. ಲೇ ಮಗನೇ, ಈ ಹಲ್ಲು ನೋವಿಂದ ಪ್ರಾಣ ಹೋಗ್ತಿದೆ ಕಣೋ. ಡಾಕ್ಟರ್ ಹತ್ರ ಹೋಗೋಣ ಅಂದ್ರೆ ಬರಲ್ಲ ಅಂತಿರಲ್ಲ ನೀವು. ನನ್ನ ನೋವು ನನಗೆ, ಅವಳಿಗೆ ಏನ್ ಗೊತ್ತಾಗುತ್ತೋ? ಅವರು ಸಿಕ್ಕಾಪಟ್ಟೆ ಓದ್ಕೊಂಡಿರ್ತಾರೆ, ಇಂಜೆಕ್ಷನ್ ಮಾತ್ರೆ ಮಡಿಕೊಂಡಿರ್ತಾರೆ. ನಾನು ಬರಲ್ಲ. ಅವಳು ಇಕ್ಕ ಹಾಕಿ ಹಲ್ಲನ್ನ ಕಿತ್ತು ಬಿಡ್ತಾಳೆ. ಒಂದ್ ಹಲ್ಲು ಉದುರೋದ್ಲೆ ಎಲ್ಲ ಹಲ್ಲು ಉದುರು ಹೋಗುತ್ತೆ. ಅದು ಹೇಗೆ ಹೇಳ್ತೀರಾ? ಮುತ್ತಿನ ಸಲದಲ್ಲಿ ಒಂದು ಮುತ್ತನ್ನ ಕಿತ್ತಲೆ ಎಲ್ಲಾ ಮುತ್ತುಗಳು ಉದುರು ಹೋಗಲ್ವಾ? ಹಾಗೆ ಒಂದು ಹಲ್ಲು ಉದುರೋದ್ಲೆ ಎಲ್ಲಾ ಹಲ್ಲು ಉದುರು ಹೋಗಿ ನಾನು ಮುದುಕಿ ಆಗಬಿಡ್ತೀನಿ. ಅದು ಇಟ್ಲಾ, ಹೇಗಾದ್ರೂ ಮಾಡಿ ಅತ್ತೆನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೇಬೇಕು. ವಿ ಮಸ್ಟ್ ಟೇಕ್ ಹರ್. ಟೇಕೋದಿಕ್ ನಾವ್ ರೆಡಿ, ಆದ್ರೆ ಬರೋದಿಕ್ ಅವ್ರು ಒಪ್ತಾ ಇಲ್ವಲ್ಲ. ಯಾಕೆ? ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಎಲ್ಲಿ ಹೊಲ್ ಕಿತ್ಬಿಡ್ತಾರೋ ಅನ್ನೋ ಭಯ ಅವ್ರಿಗೆ. ಟೂತ್ ಡಿಕೆ ಆದಾಗ ಡೈ ಆಗಿ ಡೆಡ್ ಆಗ್ಬಿಡುತ್ತೆ. ನೋವು ಮಾಡ್ತಿರೋ ಹಲ್ನ ಕೀಳಿಸ್ಲೇಬೇಕು. ಡಾಕ್ಟರ್ ಹತ್ರ ನನ್ನ ಹಲ್ಲು ಕೀಳ್ಸೋದ ಅಷ್ಟೇ, ಅವಳು ದವಡೆನೆ ಕಿತ್ತು ಹಾಕ್ಬಿಡ್ತಾಳೆ. ಹಲ್ಲು ಕೀಳ್ಸೋದ್ರಿಂದ ಕಣ್ಣಕ್ಕೆ ತೊಂದರೆ. ನಮ್ ಚಿಕ್ಕತ್ತೆಗೆ ಹೀಗೆ ಹಲ್ಲು ನೋವು ಬಂದಿತ್ತು. ಡಾಕ್ಟ್ರು ಹಲ್ಲು ಕಿತ್ತಲು. ಹಲ್ಲು ಕಿತ್ತ ತಕ್ಷಣ ಪಟಕ್ಕಂತ ಎರಡು ಕಣ್ಣು ಹೊರಟಾಯ್ತು. ಪಾಪ ಅವಳು ಅದೇ ಕೊಲಗಿನಲ್ಲಿ ಕೊಲ್ಗಿ ಕೊಲ್ಗಿ ದೇವಳ ಪಾದ ಸೇರ್ಕೊಂಡ್ಲು. ನನ್ನ ಹಾಗೆ ಮಾಡ್ಬೇಕು ಅಂತಿದ್ದಿಲ್ಲೇನು? ಯಾವುದೇ ಕಾರಣಕ್ಕೂ ನಾನು ಡಾಕ್ಟರ್ ಹತ್ರ ಬರಲ್ಲ. ನೀವೆಲ್ಲ ಇಲ್ಲಿ ಗದಕೊಂಡು ಕೂತಿದ್ದೀರಾ. ಪಾಪ ಅತ್ತೆಯವ್ರ ಹಲ್ ನೋವು ಅಂತ ಏನು ತಿಂದೇ ಇಲ್ಲ. ಎಲ್ಲ ರಂಗತ್ತೆ ಕಾಣಿಸ್ತಾನೆ ಇಲ್ಲ, ಮಿಸ್ಸಿಂಗು. ಇಲ್ಲಿದ್ರು ನಾವೆಲ್ಲೇ ಡಾಕ್ಟರ್ ಹತ್ರ ಕರ್ಕೊಂಡು ಬಿಡ್ತೀವಿ ಅನ್ನೋ ಭಯಕ್ಕೆ ದೇವಸ್ಥಾನಗಳನ್ನ ಅಲ್ಕೊಂಡು ಪ್ರಸಾದ ತಿಂತಾ ಇದಾರೋ ಏನೋ ಪಾಪ. ಲೇ, ಹಾಗಿದ್ರೆ ರಂಗತ್ತೆ ಪಾಲಿನ ತಿಂಡಿ ನನ್ಗೆ ಹಾಕೆ. ಅತ್ತೆಯವ್ರ ಪಾಲಿನ ತಿಂಡಿನೂ ನಿನ್ಗೆ ಹಾಕ್ತೀನಿ, ನನ್ ಪಾಲಿಂದು ನಿನ್ಗೆ ಹಾಕ್ತೀನಿ, ನೀನೇ ತಿಂದು ಸಾಯಿ. ನನ್ನ ಭಾಗ ತಿಂಡಿನ ನೀನೆ ತಿಂದು ಸಾಯ್ಬೇಕು ಅಂತಿದ್ಯೇನೋ ಬಕಾಸುರ. ಮೈ ಗಾಡ್, ಅತ್ತೆ ಎಲ್ಲಿಗೆ ಹೋಗಿದ್ರಿ? ಸಾಕು ಸುಮ್ನಿಲಮ್ಮ, ಕಣ್ಣು ಎದುರಿಗಿದ್ಲೆ ಮಾತಾಡಿಸ್ಬೇಡ. ಈ ಬೂಟಾಟಿಗೆ ಮಾತುಗಳನ್ನೆಲ್ಲ ಸಾಕು ಮಾಡು.
ಆಗ್ಲೇ ನಿಮ್ ರೂಮ್ ಹತ್ರ ಬಂದಿದ್ದೆ, ನೀವ್ ಇರ್ಲೇ ಇರ್ಲಿಲ್ಲ. ನಾನ್ ರೂಮ್ ಒಳಗೆ ಇದ್ನಲ್ಲ. ಈ ಮನೇಲಿ ವಯಸ್ಸಾದವಳು ಒಬ್ಳಿದ್ದಾಳೆ, ಅವಳು ಇನ್ನೂ ತಿಂಡಿ ತಿಂದಿಲ್ಲ. ಅವಳು ತಿಂದೋ ಇಲ್ವೋ ವಿಚಾರಿಸಿ ಊಟ ತಿಂಡಿ ಕೊಡ್ಬೇಕು ಅನ್ನೋ ಪ್ರಜ್ಞೆ ಯಾರಿಗೂ ಇಲ್ವೇನು? ನಾನ್ ನಿಜವಾಗ್ಲೂ ರೂಮ್ ಹತ್ರ ಬಂದಿದ್ದೆ ಅತ್ತೆ. ಬಂದಿದ್ದೆ. ನನ್ಗೇನು ಕಣ್ಣು ಕುರುಡ? ನನ್ನೊಬ್ಬಳನ್ನ ಬಿಟ್ಟು ನೀವೆಲ್ಲ ತಿಂಡಿ ತಿಂತಾ ಇದ್ದೀರಲ್ಲ, ಈ ತಿಂಡಿ ಎಲ್ಲ ನಿಮಗೆ ಕಹಿ ಆಗಲಿ, ಕಸಲೆ ಆಗಲಿ, ವಯಕ್ಕಂತ ವಾಂತಿ ಆಗಲಿ, ಅದಾಗ್ಲಿ ಅದಾಗ್ಲಿ. ಸ್ಟಾಪ್ ಇಟ್. ನೀವ್ ಈ ರೀತಿ ಸ್ಕೋಲ್ಡ್ ಮಾಡ್ತಾ ಇದ್ರೆ ನಮ್ ತಿನ್ನೋದಕ್ಕಾದ್ರೂ ಹೇಗ್ ಮನ್ಸ್ ಬರುತ್ತೆ? ಪದ್ಬಿಟ್ಲಾ ನಡೀರೋ, ಏನಾದ್ರೂ ಬೈಕೊಳ್ಳಿ. ನೀವ್ ಎಲ್ಲಿವರೆಗೂ ಹೋಗ್ತೀನೋ ಅಲ್ಲಿವರೆಗೂ ನನ್ನ ಶಾಪ ತಟ್ಟುತ್ತೆ. ಏನು ಯಜಮಾನ್ರೆ, ತಿಂಡಿ ರೆಡಿ ಆಗಿದೆ, ಇಲ್ಲೇ ತಗೊಂಬಂದ್ ಕೊಡ್ಲೋ ಅಥವಾ ನೀವೇ ಅಡ್ಗೆ ಮನೆಗೆ ಬರ್ತೀರೋ? ಅದೇನು ಮಾಡ್ಬಾರ್ದಿದ್ಯೋ? ನಿಮಗೆ ತುಂಬಾ ಇಷ್ಟ ಅಂತ ಖಾರ ಹಾಕಿ ಖಾರ ಬಾತ್ ಮಾಡಿದೀನಿ, ಕೇಸರಿ ಹಾಕಿ ಕೇಸರಿ ಬಾತ್ ಮಾಡಿದೀನಿ. ಲಕ್ಷಣವಾಗಿ ಚೌಚೌ ಬಾತ್ ಅನ್ನು ಚೌಚೌ ಹಾಕಿದ್ರೆ ಚೌಚೌ ಬಾತ್ ಅಂತಿದ್ನಪ್ಪ. ತಗೊಬಂದ್ ಇಲ್ಲೇ ಬಡಿ, ರುಚಿ ನೋಡ್ತೀನಿ. ಚಂಪಾ, ವಯಸ್ಸಾದವಳು ಹಲ್ಲು ನೋವಿನಿಂದ ಸಾಯ್ತಾ ಬಿದ್ದಿದ್ದಾಳೆ. ಅವಳ ಕೈಲಿ ಏನು ತಿನ್ನೋಕ್ಕಾಗಲ್ಲ ಅಂತ ಸ್ವೀಟು ಖಾರ ಮಾಡ್ಕೊಂಡು ತಿಂತಾ ಇದ್ದಿಲ್ಲೇನು? ಈಗ ಮಾಡೋದಕ್ಕೆ ನಿಮಗೆ ಮನಸ್ಸಾಗ್ಲೂ ಹೇಗೆ ಬಂತೆ? ಈ ನಿಮ್ಮ ಕೆಟ್ಟ ಮನಸ್ಸಿಗೆ ದಬಳ ಹಾಕಿ ಹೊಲಿಯ. ಅತ್ತವ್ರೆ, ನಾನು ನೋಡ್ತಾ ಇದ್ದೀನಿ, ನಿಮಗ್ ಹಲ್ಲೋ ಬಂದಾಗಿಂದ ನಿಮ್ಮ ರೌಡಿಸಮ್ ಜಾಸ್ತಿ ಆಗೋಗಿದೆ. ಅಲ್ಲ ಕಣ್ರಿ, ನಿಮಗ್ ಹಲ್ಲೋ ಬಂತು ಅಂತ ನಾವೇನು ತಿನ್ನಬಾರ್ದಾ? ಅಂದ್ರೆ ಅಯ್ಯ ಸಾಕು ಸುಮ್ಮನೆ ಬಾವ. ಅತ್ತವ್ರಿಗೆ ಆದಾಗ್ಲಿಂದ ನಂಗೆ ಎಷ್ಟು ದುಃಖ ಆಗಿದೆ ಗೊತ್ತಾ? ಆ ದುಃಖಕ್ಕೆ ನಾನು ಜಾಸ್ತಿ ತಿಂತಿರೋದು. ಆಗಿದೆ ಆಗೋಗಿದೆ, ಅದನ್ನ ತಗೊಂಡ್ಬಿಡ. ಏನು ಒಳ್ಳೆ ಯಮ ಬಂದ್ ಹಾಕಿ ಬಗ್ಗಿದೆಯಲ್ಲ, ಏನಿದೆ ಕೈಯಲ್ಲಿ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಲಕ್ಷಣವಾಗಿ ಹೋಗಿ ನಿನ್ನ ಮಗನ ಪಕ್ಕ ಕೂತ್ಕೋ. 2 ನಿಮಿಷ ಕೋಆಪರೇಟ್ ಮಾಡಿ ಬಾಯಿನ ಆ ಅಂತ ತೆಗೆ. ನೋವು ಮಂಗ ಮಾಯ ಮಾಡ್ಬಿಡ್ತೀನಿ. ಅತ್ತವ್ರೆ, ಹೌದು, ಅವನ ಮಾತನ್ನ ಕೇಳಿ ಡಾಕ್ಟರ್ ಫೀಸು ಉಳಿಯತ್ತೆ, ನಿಮ್ ಮಗನ ಸ್ವಲ್ಪ ಬದುಕತ್ತಾರೆ. ಏನ್ ಮಾಡ್ಬೇಕು ಅಂತಿದೀಯೋ? ಈ ಕಟ್ಟಿಂಗ್ ಪ್ಲೇಯರ್ ನಿಂದ ನಿನ್ನ ಹಲ್ಲನ್ನ ಕಿತ್ತು ನಾಯಿಗೆ ಹಾಕ್ಬೇಕು ಅಂತಿದ್ದೀನಿ. ಅಯ್ಯೋ ಮನೆ ಹಾಳ, ಹಳ್ಳಿಲಿ ಕುಲಿ ಕಾಯ್ಕೊಂಡು ಬಿದ್ದಿದ್ದೆ. ಮನೆಗೊಬ್ಬ ಹಾಳಾಗ್ತಾನೆ ಅಂತ ನಿನ್ನ ಕಲ್ಕೊಂಡ್ ಬಂದು ಇಲ್ಲಿ ಊಟ ಹಾಕಿದ್ದಕ್ಕೆ ತಿಂದು ಒಳ್ಳೆ ಹಂದಿ ಆಗಿದ್ದಲ್ದೆ ನನ್ನ ಹಲ್ಲೆ ಕೀಳ್ಬೇಕು ಅಂತಿದ್ದೀಯೇನೋ? ಇದೇ ಕಟ್ಟಿಂಗ್ ಪ್ಲೇಯರ್ ನಲ್ಲಿ ನಿನ್ನ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಅತ್ತೆ, ಲಾಮ ನಿಮ್ಗೇನ್ ಬೇಕು ಅಂತ ಹೇಳಿ ನಾನು ಮಾಡ್ಕೊಡ್ತೀನಿ. ಅಯ್ಯೋ, ಈ ಹಲ್ಲು ನೋವಿಗೆ ಏನು ಬೇಡ ಅನ್ಸುತ್ತೆ ಕಣೆ. ಬಾಯಿ ತೆಗೆದ್ಲೆ ಸಾಕು, ಚಳಕ್ಕನ್ನತ್ತೆ. ಹಾಗಂತ ಎಷ್ಟೊತ್ತು ಹಸ್ಕೊಂಡಿರ್ತೀರಾ? ಅದೇನ್ ಬೇಕು ಅಂತ ಹೇಳಿ. ಖಾಲವಾಗಿ ತಿನ್ಬೇಕು ಅನ್ಸುತ್ತೆ. ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಂದ್ ಕೊಡೆ. ಹಲ್ಲು ನೋವು ಅಂತ ಒದ್ದಾಡ್ತಾ ಇದ್ದೀರಾ, ಅಂತದ್ರಲ್ಲಿ ಖಾರವಾಗಿ ಮೆಣಸಿನ್ಕಾಯಿ ಬಜ್ಜಿ ತಿನ್ಬೇಕಾ? ಹೇಗ್ ತಿಂತೀರಾ? ಈ ಹುಳುಕಲ್ಲಿ ಇರುತ್ತಲ್ಲ, ಅದ್ರ ಮೇಲೆ ಖಾಲ ಬಿದ್ಲೆ ಹುಳುಗಳೆಲ್ಲ ಸತ್ತೋಗ್ಬಿಡ್ತವೆ. ಬೇಗ ಮಾಡಿ ತಂದು ಕೊಡೆ, ಈ ಹುಳುಕಲ್ಗೆ ಒಂದು ದಾರಿ ಕಾಣಿಸ್ತೀನಿ. ಅತ್ತೆ, ಅಮ್ಮ ತಗೊಳ್ಳಿ ಖಾರ ಮೆಣಸಿನ್ಕಾಯಿ ಬಜ್ಜಿ. ಘಮ ಘಮ ಅಂತ ಇದೆ ಕಣೆ. ರಂಗಮ್ಮ, ಏನಾಯ್ತಮ್ಮ? ಮೆಣಸಿನ್ಕಾಯಿ ಬಜ್ಜಿಗೆ ಇಷ್ಟೊಂದು ಖಾಲ ಆಗ್ತಾಳೇನೆ. ಅದಷ್ಟೊಂದು ಖಾರ ಇಲ್ಲ ಅತ್ತೆ. ಅದು ಹಲ್ಲು ಇದೆಯಲ್ಲ, ಅದಕ್ಕೆ ಖಾರ ಅನ್ಸ್ತಾ ಇದೆ. ಬುದ್ಧಿ ಬೇಡವನ ನಿನ್ಗೆ? ಇಷ್ಟೊಂದು ಖಾರ ಇರೋ ಮೆಣಸಿನ್ಕಾಯಿನ ಯಾರಾದ್ರೂ ಕಲಿತಾಳೇನೆ? ಜ್ಞಾನ ಬೇಡವೇನೆ ನಿನ್ಗೆ? ಲೇ ಚಂಪಾ, ಯಾವಾಗ ಏನೇನ್ ಕೊಡಬೇಕು ಅಂತ ಗೊತ್ತಾಗಲ್ವೇನೆ ನಿಂಗೆ? ಈ ಸಮಯದಲ್ಲಿ ಯಾರಾದ್ರೂ ಮೆಣಸಿನ್ಕಾಯಿ ಬಜ್ಜಿ ತಿಂತಾರ? ಅದನ್ನ ನಿಮ್ಮಮ್ಮನ್ನೇ ಕೇಳಿ. ನನ್ಗೆ ಬಿಸಿ ಖಾರವಾಗಿ ಮೆಣಸಿನ್ಕಾಯಿ ಬಜ್ಜಿ ತಿನ್ಬೇಕು ಅನಿಸ್ತಾ ಇದೆ, ಮಾಡ್ಕೊಂಬಂದ್ ಕೊಡು. ಹುಳುಕಲ್ಗೆ ಖಾರ ಬಿದ್ರೆ ಅಲ್ಲಿರೋ ಹುಳುಗಳೆಲ್ಲ ಸತ್ತೋಗುತ್ತೆ, ಅದಕ್ಕೊಂದ್ ಗತಿ ಕಾಣಿಸ್ತೀನಿ ಅಂದ್ರು, ಅದಕ್ಕೆ ಮಾಡ್ಕೊಂಬಂದ್ ಕೊಟ್ಟೆ. ಈಗ ಅವರೇ ಒಂದ್ ಗತಿ ಕಾಣ್ತಾ ಇದಾರೆ. ಆದ್ರೆ ರಂಗಮ್ಮ, ಕಣ್ ಮುಟ್ಟ ತಿನ್ನಮ್ಮ. ಆಗಲ್ಲ ಕಣೋ, ಖಾರ ಕಣೋ, ಹಲ್ಲು ನೋವು. ನೀವು ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಬೇಡ 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 ಬೇಡ. ಕೋಲ್ಡು ಅಯ್ಯೋ, ಹಲ್ಲು ನೋವು. ಕೋಲ್ಡು ಜುಮ್ ಮಾಯ, ಜುಮ್ ಮಾಯ. ಹಲ್ಲು ನೋವು ಬಂದಲೇ, ಏನಿದು ನೋವಾ? ಹೊಡಿರಿ ಬಾಬಾ, ಬೇಡ ಅಂದ್ರಲ್ಲ. ಯಾಕೆ ಹೊಡಿತಾ ಇದ್ದೀನಿ? ಹೇಳ್ಬಿಟ್ಟು ಹೊಡಿರಿ. ಹೊಡಿ ಅಂದ್ರೆ ಹಲ್ಲು ಬಂದಿರೋರಿಗೆ ಹಾಟ್ ಆಗಿ ಕೋಲ್ಡ್ ಆಗಿ ಖಾರ ಆಗ್ಲಿ ಸೇರಲ್ಲ. ಈ ಒಂದು ಸಾಮಾನ್ಯ ಜ್ಞಾನ ನಿಮ್ಗಿಲ್ವಾ? ಬೇಸಿಗೆ ಕಾಲದಲ್ಲಿ ಎಲ್ರು ಕೋಲ್ಡ್ ವಾಟರ್ ಬೇಕು ಅಂತ ಕೇಳ್ತಾರೆ. ಅದನ್ನ ತಂದ್ಕೊಡಿದ್ದಕ್ಕೆ ಹೀಗ ಹೊಡೆಯೋದು.
ಈ ಮನೆಯಲ್ಲಿ ಇರೋರ್ಗೆ ಒಂದು ಲೋಟ ನೀರು ತಂದ್ಕೊಡಬಾರ್ದಪ್ಪ. ಯಾರಿಗೂ ಬೇಡ ಹೋಗ್ಲಿ. ಹೋಗ್ತೀನಿ ಹೋಗ್ಲಿ. ಮಗನೇ ಅಲ್ಲಿ ನೋವು ಕಣೋ, ಏನ್ ತಿಂದ್ಲು ಕಣ್ಣಲ್ಲಿ ನೀರ್ ಬರುತ್ತೆ, ದವಡೆ ಎಲ್ಲಾ ನೋವುತ್ತೆ ಕಣೋ. ಮಾತೋಶ್ರೀ ರಂಗಮ್ಮನವ್ರೆ, ಎಷ್ಟು ಹಲ್ಲು ನೋವ್ತಾ ಇದೆ? ಒಂದೇ ಹಲ್ಲು ಕಣೋ, ಹಾಳಾದ್ದು ಒಂದು ಹಲ್ಲು ಪಕ್ಕದಲ್ಲಿರೋ ಹಲ್ಲುಗಳನ್ನೆಲ್ಲ ಕೆಡಿಸ್ತಾ ಇದೆ. ಏನು ಯಜಮಾನ್ರೆ, ಡಾಕ್ಟರ್ ಹತ್ರ ಹೋಗ್ಲಿಲ್ಲ ಅಂದ್ರೆ ಇವ್ರ ಹಲ್ಲು ನೋವು ಕಡಿಮೆ ಆಗಲ್ಲ. ಆದಷ್ಟು ಬೇಗ ಅದಕ್ಕೊಂದು ವ್ಯವಸ್ಥೆ ಮಾಡಿ. ದಿನ ಈ ಗೋಲ್ಡ್ ನೋಡಕ್ ನನ್ ಕೈಲಾಗಲ್ಲ. ದೇವ್ರೇ, ಈ ಹಲ್ಲು ಅಲ್ಲಾಡದೆ ಇರೋ ಹಾಗೆ ಮಾಡಪ್ಪ. ನಾನ್ ನಿನ್ಗೆ ಹಲಕೆ ಹೊತ್ಕೋತಾ ಇದ್ದೀನಪ್ಪ. ಈ ಹಲ್ಲು ತನ್ನಷ್ಟಕ್ಕೆ ತಾನೇ ಬಿದ್ದು ಹೋದಲೆ ಇದನ್ನ ತಂದು ನಿನ್ನ ಪಾದ ಕಲ್ಪಿಸ್ತೀನಪ್ಪ. ನನಗೆ ಯಾಕಪ್ಪ ಇಷ್ಟು ಚಿತ್ರ ಹಿಂಸೆ ಕೊಡ್ತಾ ಇದೀಯಾ? ಕಷ್ಟ ಕೊಡು, ನಾನು ಬೇಡ ಅನ್ನಲ್ಲ. ಆ ಕಷ್ಟನೆಲ್ಲ ದಂಡ ಪಿಂಡಿಗಳಿಗೆ ಕೊಡು. ನನ್ನ ಸೊಸೆ ಅಂತ ಬಂದು ಸೇರ್ಕೊಂಡಿರಲ್ಲ, ಅವಳು ಕೊಡು. ಆದಷ್ಟು ಬೇಗ ಇವರೆಲ್ಲ ನೆಗದಿ ಬೀಳೋ ಹಾಗೆ ಮಾಡು, ನೆಗದಿ ಬೀಳೋ ಹಾಗೆ ಮಾಡು, ನೆಗದಿ ಬೀಳೋ ಹಾಗೆ ಮಾಡು. ಪತ್ತು ಬಿಟ್ಲ ಕಮ್ಮಿ. ಏನ್ ಜಾಜಿ ಅವ್ರೆ ಕರೆದಿದ್ದು? ಕೇಳಿಸ್ಕೊಂಡ್ರ ಬೈದಿದ್ದನ್ನ? ಕೇಳಿಸ್ಕೊಂಡ್ವಿ, ಆದ್ರೆ ಬೈದಿದ್ ನಮ್ಗೆ ಅಂತ ಗೊತ್ತಾಗ್ಲಿಲ್ಲ. ಬನ್ನಿ ಅದೇನು ಅಂತ ಹೋಗಿ ಕೇಳೋಣ. ಅತ್ತೆ, ಏನ್ ಮಾತಾಡ್ತಿರೋದು? ಹಲ್ಲು ನೋವಿಗೆ ನಿದ್ದೆ ಬರಲಿಲ್ಲಮ್ಮ, ರಾಮನಾಮ ಜಪ ಮಾಡ್ತಾ ಇದ್ದೀನಿ. ರಾಮನಾಮ ಜಪ ಮಾಡ್ತಾ ಇದ್ರು ಅಥವಾ ಆಗ್ದಿರೋರ್ನ ಬೈಕೋತಾ ಇದ್ರು? ಊರು ಗೋಗೋ ಅನ್ನುತ್ತೆ, ಕಾಡು ಕಮ್ ಕಮ್ ಅನ್ನುತ್ತೆ. ನಾನ್ ಯಾಕಪ್ಪ ಬೈಕೊಳ್ಳಿ? ನನ್ನಷ್ಟಕ್ಕೆ ನಾನೇ ದೇವಳಲ್ಲಿ ಕೇಳ್ಕೊತಾ ಇದ್ದೆ, ಆದಷ್ಟು ಬೇಗ ನನ್ನ ಕಲ್ಕೋ 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 ಅಂತ. ವಿಟ್ಲ, ಅಮ್ಮ ಮಗ ಇಬ್ರು ಒಂದೇ ತರ ಕಣ, ಗೊತ್ತೇ ಆಗ್ದಿರಂಗೆ ಪ್ಲೇಟ್ ಚೇಂಜ್ ಮಾಡ್ಬಿಡ್ತಾರೆ. ಇನ್ನು ಎಷ್ಟೊತ್ತು ನಡೆಯುತ್ತೋ ತಮ್ಮ ರಾಮನಾಮ ಜಪ. ಈ ನೋವು ಕಡಿಮೆ ಆಗೋವರೆಗೂ ನಿಲ್ಲಲ್ಲ. ಪದ್ದು ಬಿಟ್ಲ, ನಡೀರೋ. ಬಂದ್ಬಿಟ್ಲು ಏನು? ಆದಷ್ಟು ಬೇಗ ಇವಳು ನೆಗದ್ ಬೀಳಿ ನೆಗದ್ ಬೀಳಿ ನೆಗದ್ ಬೀಳಿ. ಅಯ್ಯೋ, ಇದಕ್ಕೇನು ಬೇರೆ ಪರಿಹಾರನೇ ಇಲ್ವಾ? ಹಲ್ಲು ವಾಸಿ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಅತ್ತೆಯವ್ರ ಹಲ್ಲು ವಾಸಿ ಆಗೋದಕ್ಕೆ ಶಾರ್ಟ್ ಕಟ್ ಮೆಥಡ್ ಏನು ಇಲ್ವಾ? ಜೊತೆಗೆ ನಮ್ಮೂರಲ್ಲಿ ಈ ತರ ಹಲ್ಲು ಬಂದವ್ರಿಗೆ ಜರ್ದಾ ಬಿಡ ಕೊಡ್ತಾರೆ. ಅದನ್ನ ಅಂತ ಅಗದ್ರೆ ಹಲ್ಲು ನೋವು ಮಂಗಮಾಯ ಪೋಯ ಪೊಚ್ಚೆ. ಹಾಗಾದ್ರೆ ಇಮಿಡಿಯೇಟ್ ಆಗಿ ಹೋಗಿ ಜರ್ದಾ ಬಿಡ ತಗೊಂಡ್ ಬನ್ನಿ. ಸುಮ್ನೆ ತರಕಾಗತ್ತಾ? ನಿಮ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವಾ? ಮೊದ್ಲು ಬಿಡ ತಗೊಂಡ್ ಬನ್ನಿ. ಅತ್ತೆಯವ್ರಿಗೆ ಹಲ್ಲು ನೋವು ವಾಸಿ ಆದ್ರೆ ದುಡ್ಡು ಕೊಡ್ತೀನಿ. ಅತ್ತೆ ಅವ್ರೆ, ನಮ್ಮ ಕೈಲಿ ನಿಮ್ಮ ವೇದನೆಯನ್ನು ನೋಡೋದಕ್ಕೆ ಆಗ್ತಾ ಇಲ್ಲ. ತಗೊಳ್ಳಿ, ನಿಮ್ಗೋಸ್ಕರ ಸ್ಪೆಷಲ್ ಬೀಡನ್ನ ತಗೊಂಡ್ಬಂದಿದೀವಿ. ಇದನ್ನ ಹಂಗಂಗ ಅಂತ ಚೆನ್ನಾಗಿ ಅಗಿರಿ. ಆದಷ್ಟು ಬೇಗ ನಿಮ್ಮ ಹಲ್ಲು ಮಂಗ ಮಾಯವಾಗುತ್ತೆ. ಗಂಡುಗಳೇಶ್ವರ, ಕಲ್ಕೋ ಕಲ್ಕೋ ಅಂದ ತಕ್ಷಣ ನಮ್ಮ ಮಳೆಯಿಂದಲ್ಗೆ ಎಂಥ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿಯಪ್ಪ. ಮಳೆಯಂದಿಲೆ, ಈ ಬೀಡ ತಿಂದ ಮೇಲಾದ್ರೂ ನನ್ನ ಹಲ್ಲು ನೋವು ವಾಸಿ ಆದ್ರೆ ನನಗಷ್ಟೇ ಸಾಕು. ಕೊಡಿ. ಏನೋ ಒಂಥರ ಇದೆಯಲ್ಲ, ನಿಮಿಷ ಏರ್ತಾ ಇದೆ. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು. ಮಗನೇ ಬಾಳೆ. ಏನ್ರಿ ನಿಮ್ಮ ಗೋಳು? ಅಕ್ಕ ಪಕ್ಕದವರೆಲ್ಲ ನಿದ್ದೆ ಮಾಡ್ಬೇಕೋ ಬೇಡವ? ಮಗನೇ, ನನ್ಗೆ ಯಾಕೋ ಒಂಥರ ಆಗ್ತಾ ಇದೆ. ನಿಮ್ಮ ಅಪ್ಪನ್ ಕಲಿಯೋ. ಈಗ ಕೂಗಿದ್ರೆ ಅಪ್ಪ ಎಲ್ಲಿ ಬರ್ತಾರೆ? ಫೋಟೋ ಸೇರ್ಕೊಂಡಿದ್ದಾರೆ. ಏನ್ರಿ ಆಗಿದೆ ನಿಮ್ಗೆ? ಅಮಾವಾಸ್ಯೆ ಅಲ್ಲ, ಹುಣ್ಣಿಮೆ ಅಲ್ಲ. ದಂಡ ಪಂಡ್ಗಳು ಯಾವ್ದೋ ಒಂದ್ ಬೀಡ ಅಂತ ತಂದ್ಕೊಟ್ರು. ಅದ್ ತಿಂತಿದ್ದ ಹಾಗೇನೆ ತಲೆ ದಿಮ್ ಅಂತ ಇದೆ. ನಿಮ್ಮ ಅಪ್ಪನ್ ನೋಡ್ಬೇಕು ಅನ್ನಿಸ್ತಾ ಇದೆ. ಕಲಿಯೋ. ಬೀಡ ಲೇ ದಂಡ ಪಿಂಡಗಳ, ನೀವೇ ಇಲ್ಲಿ ಬರ್ತಿರೋ ಇಲ್ಲ ನಾನೇ ಅಲ್ಲಿಗೆ ಬರ್ಲೋ? ಏನ್ ಬಾಗ ಕರ್ದಿದ್ದು? ಹೇಳೋ ಮೇಲೆ ನಮ್ಮ ಮಾತೋಶ್ರೀ ರಂಗಮ್ಮನಿಗೆ ಜರ್ದಾ ಬೀಡ ಕೊಟ್ಟು ಒಳಗೊಳಗೆ ಮಜಾ ತಗೊಳ್ತಾ ಇದೀರಾ? ಅಲ್ಲ ಕಣ್ರಿ, ಸರ್ವತ್ನಲ್ಲಿ ನಮ್ಮನ್ನೆಲ್ಲ ಬೈಕೊಂಡು ನನಗೆ ಹಣ್ಣು ಅಂತಿದ್ರೆ ಯಾವ ನನ್ನ ಮಗನಿಗೆ ನಿದ್ದೆ ಬರುತ್ತೆ? ಅದಕ್ಕೆ ಜರ್ದಾ ಬೀಡ ಕೊಟ್ವಿ. ನಶೆನಲ್ಲಿ ಇದ್ರೆ ಹಣ್ಣು ಗೊತ್ತಾಗಲ್ಲ ಅಂತ. ಇದು ತಪ್ಪ. ಕೊಡ್ತಾ ಇರಿ, ಮತ್ತೆ ಬಂದು ಕೊಡ್ತೀನಿ. ಮಾತೋಶ್ರೀ ರಂಗಮ್ಮ, ಪಲ್ಲು, ಒಂದ್ ನಿಮಿಷ ಬಾಲ ಇಲ್ಲಿ. ಏನಮ್ಮ?
ಈ ಮನೆ ಹಾಳು ಡಾಕ್ಟರ್ನ ಕಲ್ಸಿದ್ಯಾಲೆ? ನಾನಲ್ಲಪ್ಪ. ಹೋಗೆ ಹೋಗೆ ಲೇ ದಂಡ ಪಿಂಡಗಳ, ಈ ಮನೆ ಹಾಳು ಡಾಕ್ಟರ್ನ ಕಲ್ಸಿದ್ದು ನೀವೇ ತಾನೇ? ಡಾಕ್ಟ್ರೆ, ನಮ್ಮ ಅತ್ತೆಯವರು ನಿಮ್ಮನ್ನೇ ಮನೆ ಹಾಳು ಡಾಕ್ಟ್ರು ಅಂತ ಇರೋದು. ನಾವು ನಿಮ್ಮನ್ನ ಕರ್ಸಿದ್ವಾ? ಇಲ್ಲ ತಾನೆ? ಅದನ್ನ ನಮ್ಮ ಅತ್ತೆಯವ್ರಿಗೆ ಹೇಳಿ ಡಾಕ್ಟ್ರೆ. ಏನಾಯ್ತು ಕಣ್ಣಿಗೆ? ಅಯ್ಯೋ ರೀ, ನಾವು ನಿಮ್ಮನ್ನ ಮನೆಗೆ ಕರ್ಸಿಲ್ಲ ಅಂತ ಹೇಳಿ. ಗಂಡಸ್ರು ಕಣ್ಣು ನೋಡಿಬಾರ್ದ. ಬೇಡ ಬೇಡ ಬೇಡ, ಅಯ್ಯೋ ನಿಮ್ಮನ್ನ ನಾವು ಕರ್ಸ ಅಂತ ಹೇಳ್ರಿ ಅವ್ರಿಗೆ. ಓ ಹಾಗ? ಏನೇ ರಂಗಮ್ಮನವರು, ಹೇಗಿದ್ದೀರಾ? ಆಸ್ಪತ್ರೆಗೆ ಪೇಷಂಟ್ಗಳು ಬರ್ಲಿಲ್ಲ ಅಂತ ನಮ್ಮ ಮನೆಗೆ ಹುಡುಕೊಂಡು ಬಂದ್ಬಿಟ್ಲಾ? ಆಹಾ, ಮನೆ ಹಾಳು ಡಾಕ್ಟ್ರು ನೀವು. ನೋಡಿ, ನೀವು ಮಾತಿಗೆ ಮನೆ ಹಾಳು ಡಾಕ್ಟ್ರು ಅಂತ ಹೇಳ್ಬೇಡಿ. ಮತ್ ಇನ್ನೇನ್ ಡಾಕ್ಟ್ರೆ, ಆವತ್ತು ತಲೆನೋವಿಗೆ ಅಂತ ಮಾತ್ರೆ ಕೊಟ್ಲಿ, ತಲೆನೋವು ವಾಸಿ ಆಗ್ಲಿಲ್ಲ. ಜ್ವರಕ್ಕೆ ಮಾತ್ರೆ ಕೊಟ್ಲಿ, ಜ್ವರ ವಾಸಿ ಆಗ್ಲಿಲ್ಲ. ಮೈ ಕೈ ನೋವು, ಕೀಲ್ ನೋವು ಅಂತ ಮಾತ್ರೆ ಕೊಟ್ಲಿ, ಅದೂ ವಾಸಿ ಆಗ್ಲಿಲ್ಲ. ಎಲ್ಲೋ ಬಿದ್ದಿರೋ ಮಾತ್ರೆಗಳನ್ನ ತಂದು ನಮಗ್ ಕೊಡ್ತೀವಿ, ನಮ್ಮ ದುಡ್ಡನ್ನ ನಿಮ್ ಜೇಬ್ ಹಾಕೋತೀವಿ. ಅಲ್ಲ, ನಾನು ಮಾತ್ರೆ ಕೊಟ್ಟ ತಕ್ಷಣ ವಾಸಿ ಆಗೋದಕ್ಕೆ ನೀವೇನ್ 25 ವರ್ಷದ ಹುಡುಗಿನ? ಅದೆಲ್ಲ ಗೊತ್ತಿದ್ದು ಔಷಧಿ ಕೊಟ್ಬಿಟ್ಟು ದುಡ್ಡು ವಸೂಲಿ ಮಾಡಕ್ ಬಂದಿದ್ದಿಲ್ಲಲ್ಲ ನೀವು. ಮನೆ ಹಾಳು ಡಾಕ್ಟರ್ ತಾನೇ? ಮರ್ಯಾದೆಯಿಂದ ಈ ಮನೆಯಿಂದ ಗೆಟ್ ಔಟ್ ಆಗಿ, ಇಲ್ಲ ಅಂತಂದ್ರೆ ನನ್ನ ಇನ್ನೊಂದು ಮುಖಾನ ತೋರಿಸ್ಬೇಕಾಗುತ್ತೆ. ಅಯ್ಯೋ, ನಾನು ಈ ಮನೆ ಬರಲ್ಲ ಅಂತ ಹೇಳಿದ್ರು ಈ ಮನೆ ಬಿಡ್ಬೇಕಲ್ಲ. ಪಾಂಡುರಂಗ ಬರೆಯಲ್ಲೇ. ಡಾಕ್ಟ್ರೆ, ಏನ್ ಕರ್ದಿದ್ದು? ಪಾಂಡುರಂಗ, ನೀನ್ ಹೀಗೆ ಮಾಡ್ತಾ ಇದ್ರೆ ಒಂದು ಇಂಜೆಕ್ಷನ್ ಕೊಟ್ಟು ನಿನ್ನ ಕೋಮ ಕಳಿಸ್ಬಿಡ್ತೀನಿ. ಅದು ಇವರು 2-3 ದಿನದಿಂದ ಹಲ್ಲು ಅಂತ ಒದ್ದಾಡ್ತಾ ಇದ್ರು. ಇವ್ರ ಸಂಕಟನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ಲಿಲ್ಲ, ಅದಕ್ಕೆ ನಿಮ್ಮನ್ನ ಕರ್ಸಿದ್ದು. ಬರ ಇಲ್ಲಿ. ಸ್ಟ್ರಾಂಗ್ ಆಗಿ ಗಸಗಸೆ ಪಾಯಸ ಮಾಡಿಸಿ ಬಿಸಿಯಾಗಿ ಅವ್ರಿಗೆ ಕುಡ್ಸು. ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಆ ಟೈಮ್ನಲ್ಲಿ ನಾನು ಹಲ್ಲನ್ನು ಕಿತ್ಬಿಡ್ತೀನಿ. ಏನ್ ಗಂಜಿನ? ಅತ್ತೆ, ಇಷ್ಟ ದಿನದಲ್ಲಿ ನಾನು ಯಾವತ್ತಾದ್ರೂ ನಿಮ್ಗೆ ಗಂಜಿ ಕುಡ್ಸಿದೀನ? ಗಸಗಸೆ ಹಾಕಿ ಸಾಕ್ ಪಾಯಸ ಮಾಡಿದ್ದೀನಿ, ತಗೊಳ್ಳಿ. ಅಯ್ಯೋ, ನನಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಮುಂಡೆದು ಸಿಹಿಯಾಗಿರುತ್ತೆ. ಕೊಡು 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 ಕೊಡು. ತುಂಬಾ ಚೆನ್ನಾಗಿ ಮಾಡಿದ್ಯಾ ಕಣೆ. ನಿಜ ಹೇಳ್ಬೇಕು ಅಂತಂದ್ರೆ ನನಗೆ ಹಲ್ಲು ನೋವು ಬಂದಾಗಿನಿಂದ ನಾನು ತಿಂದಿದ್ದು ಕುಡಿದಿದ್ದು ಅಂದ್ರೆ ಇದೇನೆ ಕಣೆ. ಈಗ ಆರಾಮಾಗಿರುತ್ತೆ, ಹಲ್ಲು ನೋವು ಕಮ್ಮಿ ಆಗುತ್ತೆ. ಪೇಷಂಟ್ ಔಟಾ? ಈ ಕಡೆ ಬರ್ರಿ. ನೀವು ಡಾಕ್ಟರ್ ಅಲ್ಲದೆ ಕಾಂಪೌಂಡರ್ ಏನಾದ್ರು ಆಗಿದ್ದಿದ್ರೆ ಮಕ್ಕ ಕೊಡ್ಬಿಟ್ಟಿದ್ದೆ. ಪೇಷಂಟ್ ಮಲಗಿದ್ದಾರೆ, ಸ್ಟಿಲ್ ಬ್ಯಾಟಿಂಗು, ನಾಟ್ ಔಟ್. ಹೌದಾ? ಆ ಮೂಲೆಯಲ್ಲಿರೋ ಹಲ್ ಕಿತ್ರೆ ಎಲ್ಲ ಸರಿ ಹೋಗುತ್ತೆ. ಕಿತ್ಬಿಡಿ. ನಾನೇನು ಅನಸ್ತೇಷನ್ ಕೊಟ್ಟಿರೋದು. ಅವ್ರು ಕುಡ್ದಿರೋದು ಗಸಗಸೆ ಪಾಯಸ, ಮೈ ಮೇಲೆ ಎಚ್ಚರ ಇದೆ. ನೋಡಿ. ಡಾಕ್ಟ್ರೇ, ನನ್ನನ್ನ ಯಾಮಾರಿಸಿ ನನ್ನ ಹಲ್ಲು ಕೇಳಕ್ ಬಂದಿದ್ದಿಲ್ಲ. ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಏನಾಯ್ತತ್ತೆ? ಈ ಹಲ್ಲು ಅಜ್ಜಿಯಾಗಿ ಅಲ್ಲಾಡ್ತಾ ಇದೆ. ಬೀಳಲ್ಲ ಅನ್ನತ್ತೆ ಕಣೆ ಮುಂಡೆದು. ಅತ್ತೆ, ಹಲ್ಲಿಗೆ 4 ಬೇರಿರುತ್ತೆ. ಅದರಲ್ಲಿ 3 ಬೇರ್ ಕಳಿಸ್ಕೊಂಡು ಸಿಂಗಲ್ ಬೇರಲ್ಲಿ ನಿಂತು ನಿಮ್ ಹಲ್ಲು ನಿಮ್ ಪ್ರಾಣ ತಿಂತಾ ಇದೆ. ಈ ಸಿಂಗಲ್ ಬೇರು ಯಾವಾಗ ಕಳಚ್ಕೊಳ್ಳುತ್ತೋ ಆ ದೇವರಿಗೆ ಗೊತ್ತು. ಅದು ಕಳ್ಸ್ಕೊಳಲ್ಲ ಅತ್ತೆ, ನಾವೇ ಡಾಕ್ಟರ್ ಹತ್ರ ಹೋಗಿ ಅದನ್ನ ತೆಗಿಸ್ಬೇಕು. ನಾನ್ ತೆಗಿಸಲ್ಲ. ನಾನು ದೇವರಿಗೆ ಹಲ್ಕೆ ಕಟ್ಟಿದ್ದೀನಿ. ಅದಾಗ ಅದೇ ಉದುಳಬೇಕು. ಅದೇ ಉದ್ರುತ್ತೋ, ನೀವೇ ಉದ್ರ ಹೋಗ್ತಿರೋ, ದೇವ್ರಿಗೆ ಗೊತ್ತು. ಜ್ವರ ಬಂದ್ ಹಾಗಿದ್ಯಲ್ಲ ಅತ್ತೆ? ಹಲ್ಲು ನೋವಲ್ವೇನೆ, ಆ ನೋವಿಗೆ ಸ್ವಲ್ಪ ಮೈ ಬೆಚ್ಚಗಾಗಿದೆ ಅನ್ಸುತ್ತೆ. ಹುಷಾರಿಲ್ಲ ಅಂತಿದ್ದೀರಾ? ಎಲ್ಲಿಗೂ ಹೋಗ್ವೆ, ಮನೆಯಲ್ಲೇ ಇರಿ. ಯಾವತ್ತೂ ಹೇಳಿದೆ ಚಂಪಾ, ಇವತ್ತು ಮನೇಲೇ ಇಲಿ ಅಂತ ಹೇಳ್ತಿದ್ದಾಳಲ್ಲ. ಮುಂದೆ ನನಗೇನೋ ಕಾದಿದೆ, ಹುಷಾರಾಗಿರ್ಬೇಕು. ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಇಂಜೆಕ್ಷನ್ನು ರೆಡಿ ಇದೆ. ನೀನು ಪೇಷಂಟ್ ಅನ್ನು ರೆಡಿ ಮಾಡಿಬಿಟ್ರೆ ನಾನು ಬಂದ್ ಕೆಲಸ ಮುಗಿಸ್ಬಿಡ್ತೀನಿ. ಡಾಕ್ಟ್ರೆ, ನೀವು ನನ್ನ ಹಿಂದೆನೆ ಬನ್ನಿ. ಯಾಕೆ? ನಮ್ಮ ಮಾತೋಶ್ರೀ ರಂಗಮ್ಮನವರು ನಿಮ್ಮ ಮುಖ ನೋಡಿದ್ರೆ ಸಾಕು, ಯಮನ್ ನೋಡ್ದಂಗ ಆತಾರೆ. ಬನ್ನಿ. ಮಾತೋಶ್ರೀ ರಂಗಮ್ಮನವ್ರೆ, ನನ್ನನ್ನ ಏಮಾರಿಸಿ ನನ್ನ ಬಾಯೊಳಗೆಲ್ಲ ಹಲ್ಲನ್ನ ಕೀಳ್ಬೇಕು ಅಂತ ಮಾಡಿದ್ದಿಲ್ಲೇನು? ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಅಷ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗನ್ನ ತಂದು ನಿಮ್ಮ ಲುಂಡಗಳನ್ನ ಚೆಂಡಾಡ್ಬಿಡ್ತೀನಿ. ಏನು ಇದು ಪದ್ದು?
ರುಂಡಗಳನ್ನ ಚಂಡಾಡ್ತೀನಿ ಎಂದೋರೇ ಪತ್ತೆ ಇಲ್ಲ. ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆ ಡೈಲಾಗ್ ಹೇಳಿದ್ದಾರೆ. ಬೇಗ ಹಾಕೊಂಡ್ರ. ನೀವ್ ಹೇಳಿದ್ಮೇಲೆ ಮುಗಿದೋಯ್ತು ಬಾಬಾ. ಹಗ್ಗ ಕಟ್ಟಿ ನಮ್ಮ ಹತ್ರ ಎತ್ತ ಹಾಕೊಂಡ್ ಬರ್ತೀವಿ. ನಡಿಯೋ ಪದ್ದು. ವಯಸ್ಸಾಗಿರೋರ್ನ ಮೂಟೆ ಮೂಟೆ ಕರ್ತಂಗ್ ಕಟ್ಟಿದೀರಾ? ಏಯ್ ಏಯ್ ಯಾರ ನೀನು? ನಾನಾ ಮೆಂಟಲ್ ಮಾದೇವ. ವಯಸ್ಸಾಗಿರೋರ್ಗೆ ತೊಂದರೆ ಕೊಡೋರು ನೋಡಿದ್ರೆ ದನಿಗ್ ಬಡ್ದಂಗ್ ಬಡಿತೀನಿ. ಹಾಗಾದ್ರೆ ಈಗ ಹೊಗಳಿ ಯಾರು ನೀವು ಅಂತ. ಮೆಂಟಲ್ ಮೂರ್ತಿ ಎಮ್ಮೆ. ನಾನು ಪದ್ದು ಅಲಿಯಾಸ್ ಪದ್ಮನಾಭ. ಹಾಗಾದ್ರೆ ಈ ನನ್ನ ತಾಯಿ ಯಾರು? ಇವರು ರಂಗಮ್ಮ ಅಂತ ಗಂಡುಗಲಿ ವಂಶದ ಹಿರಿತಲೆ. ನಮ್ಮಿಬ್ರಿಗೂ ಅತ್ತೆ ಆಗ್ಬೇಕು. ಅಯ್ಯೋ ಕತ್ತೆ ನನ್ನ ಮಕ್ಕಳ, ಈ ನನ್ನ ತಾಯಿಗೆ ಯಾಕೋ ತೊಂದರೆ ಕೊಡ್ತಿದ್ದೀರಾ? ವಯಸ್ಸಾದವರು ಬಾಯಿ ಮುಚ್ಕೊಂಡು ಮನೇಲಿ ಇರ್ಬೇಕು ತಾನೆ. ಆದ್ರೆ ಇವ್ರು ಮನೆ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾರೆ. ವಾಪಸ್ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಹಿಂಗ್ ಮಾಡ್ತಿರೋದು. ಇಲ್ಲಪ್ಪ, ಇವಳೇ ನನ್ನ ಮನೆ ಬಿಟ್ಟು ಓಡಿಸಿದ್ಲು. ಏನ್ರು ವಯಸ್ಸಾದವ್ರು ತೊಂದರೆ ಕೊಡ್ತೀರಾ? ತಾಯಿ, ಮಹಾ ತಾಯಿ, ನೀನು ಮುಂದೆ ಯಾರಾದ್ರೂ ತೊಂದರೆ ಕೊಟ್ರೆ ಅಲ್ಲಿಂದನೇ ಮೆಂಟಲ್ ಮಾದೇವ ಅಂತ ಒಂದು ಕೂಗಾಕು. ಎಲ್ಲೇ ಇದ್ರು ಓಡ್ ಬಂದೆ ನಿನ್ ತೊಂದರೆ ಕೊಟ್ಟರು ಬುಡೆ ಬಿಚ್ಚಿಬಿಡ್ತೀನಿ. ತಾಯಿ, ಮಹಾ ತಾಯಿ, ಅವ್ರು ತೊಂದರೆ ಕೊಟ್ಟದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆ ಕುನ್ನಿಗಳನ್ನ, ಆ ನಾಯಿಗಳನ್ನ, ಆ ಪಾಪಿಗಳನ್ನ ಕ್ಷಮಿಸ್ಬಿಡು ತಾಯಿ. ಆಯ್ತಪ್ಪ, ಆಯ್ತು, ಕ್ಷಮಿಸ್ಬಿಟ್ಟೆ. ತಾಯಿ ತಾಯಿ ದೌಡೆ ಮಲ ಆಗೋಯ್ತು, ದೌಡೆ ಮಲ ಆಗೋಯ್ತು. ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಇಲ್ಲಿ ಆನೆ ಇದನ್ನು ಹೊರಬಿಡ್ತೀವಿ ನೋಡಿ. ರಂಗಣ್ಣವ್ರೆ, ನೋವು ಹೇಗಿದೆ? ನೋವಿಲ್ಲ, ಕೆನ್ನೆ ಒಂದ್ಸಲ ಆಗಿದೆ. ಅದು ಇಂಜೆಕ್ಷನ್ ಕೊಟ್ನಲ್ಲ, ಅದಕ್ಕೆ ನೀವು ಸ್ವಲ್ಪ ಹೊತ್ತು ಸರಿ ಹೋಗುತ್ತೆ ಬಿಡಿ. ಇಷ್ಟು ಸುಲಭ ಅಂತ ಗೊತ್ತಿದ್ದಿದ್ಲೆ ನಾನು ಯಾವತ್ತೋ ಹಲ್ ಕೇಳಿಸ್ಕೊತಾ ಇದ್ದೆ. ಮತ್ತೆ ಯಾಕ್ರಿ ತಕರಾರು ಮಾಡಿದ್ದು? ಲೇ, ನಿಮ್ ಚಿಕ್ಕಜ್ಜಿಗೂ ಹೀಗೆ ಹಲ್ ನೋವು ಬಂದಿತ್ತು ಕಣೋ. ಲಟಕ್ ಅಂತ ಹಲ್ ಕಿತ್ಲು, ಪಟಕ್ ಅಂತ ಕಣ್ಣು ಹೊರಟೋಯ್ತು. ನನಗೂ ಹಾಗೆ ಹೊರಟೋಗುತ್ತೇನೋ ಅನ್ನೋ ಭಯ ಆಗಿತ್ತು ಕಣೋ. ಈಗೇನು ಭಯ ಇಲ್ಲ ತಾನೆ? ಏನು ಭಯ ಇಲ್ಲ. ಇನ್ಮೇಲೆ ನಮ್ಮನೇಲಿ ಯಾರಿಗಾದ್ರೂ ಹಲ್ ನೋವು ಬಂದ್ರೆ